ಫೌಂಡೇಶನ್ ಕಾರ್ಯಕ್ರಮದಲ್ಲಿ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಭಾಗಿಯಾಗಿದ್ದಕ್ಕೆ ಅನೇಕ ಟೀಕೆಗಳು ವ್ಯಕ್ತವಾಗ್ತಾ ಇವೆ. ಸ್ವಪಕ್ಷದಲ್ಲೇ ಶುರುವಾಗಿದೆ ಅಸಮಾಧಾನ, ಟೀಕೆ, ಟಿಪ್ಪಣಿಗಳು. ಡಿಕೆ ಶಿವಕುಮಾರ್ ಅವರು ಯಾಕಾಗಿ ಈಶಾ ಫೌಂಡೇಶನ್ ಕಾರ್ಯಕ್ರಮಕ್ಕೆ ಹೋಗಬೇಕಿತ್ತು? ಜೊತೆಗೆ ಅವ್ರು ಹೋಗಿದ್ದು ಅಮಿತ್ ಶಾ ಅವರ ಜೊತೆಗೆ ವೇದಿಕೆ ಹಂಚಿಕೊಂಡಿದ್ದು, ಇದೆಲ್ಲವೂ ಕೂಡ ಟೀಕೆ ಗುರಿ ಆಗ್ತಾ ಇದೆ. ಹಿಂದೆ ರಾಹುಲ್ ಗಾಂಧಿ ಅವರನ್ನ ಸದ್ಗುರು ಲೇವಡಿ ಮಾಡಿದ್ರು. ರಾಹುಲ್ ಗಾಂಧಿ ಅವರು ಯಾರು ಅನ್ನೋದೇ ಗೊತ್ತಿಲ್ಲ ಅನ್ನೋ ರೀತಿಯಾಗಿ ಮಾತನಾಡಿದ್ರು. ಅಂತವರ ಕಾರ್ಯಕ್ರಮಕ್ಕೆ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಹೋಗಿದ್ಯಾಕೆ? ಪಕ್ಷದ ನಿಷ್ಠಾವಂತ ಕಾರ್ಯಕರ್ತರು ಎಂಬ ಮಾತು ಡಿಕೆ ಶಿವಕುಮಾರ್ ಅವರಿಗಿದೆ. ತಮ್ಮ ವರಿಷ್ಠ ನಾಯಕನ ಬಗ್ಗೆ ವ್ಯಂಗ್ಯವಾಡಿದ್ರು ಸದ್ಗುರು. ಹಾಗಿದ್ರೂ ಕೂಡ ಅವರು ಕರೆದ್ರು ಅನ್ನೋ ಕಾರಣಕ್ಕೆ ಹೋಗಿದ್ದು ಸರಿನಾ ಅಂತ ಪ್ರಶ್ನೆ ಮಾಡ್ತಿದ್ದಾರೆ. ಇದು ಪಕ್ಷಕ್ಕೆ ಮುಜುಗರ ತರೋದಿಲ್ವಾ ಅನ್ನುವಂಥ ಚರ್ಚೆ ಈಗ ಶುರುವಾಗಿದೆ. ಸಾಕಷ್ಟು ಕುತೂಹಲಕ್ಕೆ ಕಾರಣವಾಗ್ತಾ ಇದೆ ಡಿಕೆ ಶಿವಕುಮಾರ್ ಅವರು ಈಶಾ ಫೌಂಡೇಶನ್ ಕಾರ್ಯಕ್ರಮದಲ್ಲಿ ಭಾಗಿಯಾದಂತ ವಿಚಾರ. ಡಿಕೆ ಶಿವಕುಮಾರ್ ಅವರನ್ನ ಕೇಳಿದ್ದಕ್ಕೆ ಅವ್ರು ಹೇಳಿದ್ರು, ಅಮಿತ್ ಶಾ ಅವ್ರು ಬರ್ತಾರೆ ಅಂತ ನನ್ಗೇನು ಗೊತ್ತಿತ್ತಾ? ನಾನು ಹೋಗ್ಬೇಕಾಗಿತ್ತು, ನಂಗೆ ಇನ್ವಿಟೇಷನ್ ಬಂದಿತ್ತು, ಮನೆಗೆ ಸ್ವತಃ ಬಂದು ಸದ್ಗುರು ಅವ್ರು ಕರೆದು ಹೋಗಿದ್ರು, ಹಾಗಾಗಿ ನಾನು ಹೋಗಿದ್ದೆ ಅಂತ. ಬಟ್ ಇಲ್ಲಿ ಚರ್ಚೆ ಆಗ್ತಾ ಇರುವಂತ ವಿಚಾರ ಏನಪ್ಪಾ ಅಂದ್ರೆ, ಈ ಹಿಂದೆ ರಾಹುಲ್ ಗಾಂಧಿ ಅವರು ಯಾರು ಅಂತಾನೆ ಗೊತ್ತಿಲ್ಲ ಅಂತ ಪ್ರಶ್ನೆ ಮಾಡಿದ್ದಂತ ಸದ್ಗುರು ಅವರ ಕಾರ್ಯಕ್ರಮದಲ್ಲಿ ಡಿಕೆ ಶಿವಕುಮಾರ್ ಅವರು ಭಾಗಿಯಾಗಿದ್ಯಾಕೆ? ಕಾಂಗ್ರೆಸ್ನ ಕಟ್ಟಾಳು, ಕಾಂಗ್ರೆಸ್ನ ಒಂದಷ್ಟು ನಿಷ್ಠೆ ಉಳ್ಳಂಥ ನಾಯಕ ಅಂತ ಕರೆಸ್ಕೊಂಡಂಥ ಡಿಕೆ ಶಿವಕುಮಾರ್ ಅವರು ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗಲೇಬೇಕಿತ್ತ ಅನ್ನುವಂಥ ವಿಚಾರ. ಮತ್ತೊಂದು ಕಡೆ ಆ ಕಾರ್ಯಕ್ರಮದಲ್ಲಿ ಅಮಿತ್ ಶಾ ಅವರು ಕೂಡ ಇದ್ರು. ಅವ್ರ ಜೊತೆಗೆ ವೇದಿಕೆ ಹಂಚ್ಕೊಂಡಿದ್ಯಾಕೆ ಅನ್ನುವಂಥ ಪ್ರಶ್ನೆಗಳು ಕೂಡ ರೇಸ್ ಆಗ್ತಿವೆ. ಇನ್ನೂ ಕೆಲವರು ಒಂದು ಹೆಜ್ಜೆ ಮುಂದೆ ಹೋಗಿ ಡಿಕೆ ಶಿವಕುಮಾರ್ ಅವರು ಬಿಜೆಪಿಗೆ ಸೇರ್ಬಿಡ್ತಾರೇನೋ, ಅವ್ರು ಹೆಂಗಿದ್ರು CM ಆಗಲೇಬೇಕು ಅಂತ ಪಡ ತೊಟ್ಬಿಟ್ಟಿದ್ದಾರೆ, ಹಾಗಾಗಿ ಅವರು ಬಿಜೆಪಿ ಸೇರಾದ್ರೂ CM ಆಗಬಹುದು ಅನ್ನುವಂಥ ಚರ್ಚೆಗಳು. ಬಟ್ ಡಿಕೆ ಶಿವಕುಮಾರ್ ಅವರ ಲೆಕ್ಕಾಚಾರನೇ ಬೇರೆ ಇದೆ. ಈ ಹಿಂದೆ ಇತ್ತೀಚೆಗಷ್ಟೇ ಮಹಾಕುಂಭ ಮೇಳಕ್ಕೆ ಹೋಗಿದ್ರು ಉತ್ತರ ಪ್ರದೇಶಕ್ಕೆ. ಅಲ್ಲಿ ಹೋಗಿ 3 ಸಲ ಮುಳುಗಿ ಅಂದರೆ 6 ಸಲ ಮುಳುಗಿದ್ರು. ಅಂದರೆ ಒಂದಷ್ಟು ಹಿಂದುತ್ವವನ್ನು ಸಂಪಾದನೆ ಮಾಡೋದ್ರ ಮೂಲಕ ಹಿಂದೂ ವೋಟ್ಗಳನ್ನು ಸೆಳೆಯುವಂಥ ಪ್ರಯತ್ನವನ್ನು ಡಿಕೆ ಶಿವಕುಮಾರ್ ಅವರು ಮಾಡ್ತಾ ಇದ್ದಾರೆ. ಉತ್ತರ ಪ್ರದೇಶದ ಅಲ್ಲಿನ ವ್ಯವಸ್ಥೆ ಕೂಡ ಚೆನ್ನಾಗಿದೆ ಅಂತ ಹೇಳಿದ್ರು. ಆಗ್ಲೂ ಕೂಡ ಅನೇಕರು ಹೇಳ್ತಾ ಇದ್ರು, ಡಿಕೆ ಶಿವಕುಮಾರ್ ಅವರು ಯಾಕೆ ಬಿಜೆಪಿಯವ್ರನ್ನ ಹೊಗಳ್ತಿದ್ದಾರೆ ಅಂತ. ಬಟ್ ಡಿಕೆ ಶಿವಕುಮಾರ್ ಅವರು ಈಗ ತಮ್ಮ ವೋಟ್ ಬ್ಯಾಂಕ್ ಅನ್ನ ಹುಡುಕುವಂತ ತವಕದಲ್ಲಿದ್ದಾರೆ. ಡಿಕೆ ಶಿವಕುಮಾರ್ ಅವರು CM ಆಗಬೇಕು ಅಂದ್ರೆ ಕೇವಲ ಒಕ್ಕಲಿಗ ವೋಟ್ ಬ್ಯಾಂಕ್ ಸಾಕಾಗೋದಿಲ್ಲ, ಬದಲಿಗೆ ಅಹಿಂದ ಮತದಾರರನ್ನು ಕೂಡ ಸೆಳೆಯೋದು ಕಷ್ಟ ಇದೆ. ಹಾಗಾಗಿ ಬಿಜೆಪಿ ಕಡೆ ಇರುವಂತ ವೋಟ್ ಬ್ಯಾಂಕ್ ಅನ್ನ ತಮ್ಮ ಕಡೆ ಸೆಳೆಯುವಂತ ಪ್ರಯತ್ನ ಮಾಡ್ತಿದ್ದಾರೆ. ಹಾಗಾಗಿನೇ ಅವರು ಈ ಒಂದು ಈಶಾ ಫೌಂಡೇಶನ್ ಕಾರ್ಯಕ್ರಮಕ್ಕೆ ಹೋಗಿ ಬಂದ್ಮೇಲೆ ಹೇಳ್ತಾ ಇದ್ರು, ನಾನು ಹಿಂದೂ ಕಣ್ರಿ, ಹಿಂದೂ ಆಗಿ ಹುಟ್ಟಿದ್ದೀನಿ, ಹಿಂದೂ ಆಗಿನೇ ಸಾಯ್ತೀನಿ, ಬೇರೆ ಧರ್ಮಗಳನ್ನು ಕೂಡ ನಾನು ಗೌರವಿಸ್ತೀನಿ ಅಂತ ಹೇಳ್ತಾ ಇದ್ರು. ಈ ಬಿಜೆಪಿ ಕಾರ್ಯಕರ್ತರು, ಬಿಜೆಪಿಯ ಕಟ್ಟಾಳುಗಳು, ಹಿಂದುತ್ವ ಪ್ರತಿಪಾದನೆ ಮಾಡುವಂಥವ್ರು ಯಾವ ರೀತಿ ಹೇಳಿಕೆ ಕೊಡ್ತಾರಲ್ಲ, ಆ ರೇಂಜಿಗೆ ಡಿಕೆ ಶಿವಕುಮಾರ್ ಅವರು ಹೇಳಿಕೆ ಕೊಟ್ಟಿದ್ರು. ಬಟ್ ಇದೆಲ್ಲವೂ ಕೂಡ ಅವರು ಬಿಜೆಪಿಗೆ ಸೇರ್ಪಡೆ ಆಗ್ತಾರೆ ಅನ್ನೋದಕ್ಕಲ್ಲ, ಅವರ ಲೆಕ್ಕಾಚಾರ ಇರುವಂಥದ್ದು ತಮ್ಮ ವೋಟ್ ಬ್ಯಾಂಕ್ ಅನ್ನ ಭದ್ರಪಡಿಸ್ಕೊಳ್ಬೇಕು, ಮತ್ತಷ್ಟು ಮತದಾರರನ್ನ ತಮ್ಮತ್ತ ಸೆಳೆದುಕೊಳ್ಬೇಕು. ನೋಡಿ, ಅವರು ಈ ರೀತಿ ಹೇಳಿಕೆ ಕೊಟ್ಟಿದ್ರಿಂದ, ಮಹಾಕುಂಭ ಮೇಳಕ್ಕೆ ಹೋಗಿ ಬಂದಿದ್ರಿಂದ, ಈಶಾ ಫೌಂಡೇಶನ್ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದರಿಂದ ಈಗ ಅನೇಕ ಬಿಜೆಪಿ ಕಾರ್ಯಕರ್ತರು ಕೂಡ ಡಿಕೆ ಶಿವಕುಮಾರ್ ಅವರ ಪರವಾಗಿ ಬ್ಯಾಟ್ ಬೀಸ್ತಿದ್ದಾರೆ. ಡಿಕೆ ಶಿವಕುಮಾರ್ ಅವರು ಕೂಡ ಇದೇ ಬೇಕಾಗಿದ್ದು. ಮತ್ತಷ್ಟು ಡೀಟೇಲ್ಸ್ ಕೊಡ್ತಾರೆ ಪ್ರತಿನಿಧಿ ಶಿವಕುಮಾರ್ ಫೋನ್ ಸಂಪರ್ಕದಲ್ಲಿದ್ದಾರೆ. ಶಿವು, ಈಗಾಗಲೇ ಡಿಕೆ ಶಿವಕುಮಾರ್ ಅವರು ಒಂದಷ್ಟು ಅವರ ವರ್ತನೆಯಲ್ಲಿ ಬದಲಾವಣೆಯನ್ನ ತಂದುಕೊಂಡಿದ್ದಾರೆ ಅಂದ್ರೆ ತಪ್ಪಾಗ್ಲಾರ್ದು. ಅಂದ್ರೆ ಬಿಜೆಪಿ ಅವ್ರು ಹೇಗೆ ಹೇಳಿಕೆ ಕೊಡ್ತಾ ಇದ್ರು ಆ ರೀತಿ ಹೇಳಿಕೆ ಕೊಡ್ತಿದ್ದಾರೆ. ನಾನು ಹಿಂದೂ ಆಗಿ ಹುಟ್ಟಿದ್ದೀನಿ, ಹಿಂದೂ ಆಗಿ ಸಾಯ್ತಿದ್ದೀನಿ ಅಂತ. ಮತ್ತೊಂದು ಕಡೆ ಈಶಾ ಫೌಂಡೇಶನ್ ಕಾರ್ಯಕ್ರಮಕ್ಕೆ ಹೋಗಿ ಬಂದಿದ್ದೆ ಸಾಕಷ್ಟು ಚರ್ಚೆಗಳಿಗೆ ಕಾರಣ ಆಗ್ತಿದ್ದಾರೆ. ಡಿಕೆ ಶಿವಕುಮಾರ್ ಅವರು ತಮ್ಮ ವೋಟ್ ಬ್ಯಾಂಕ್ ಹುಡುಕ್ತಿದ್ದಾರಾ, ಬಿಜೆಪಿ ವೋಟ್ ಬ್ಯಾಂಕ್ ಅನ್ನ ತಮ್ಮತ್ತ ಸೆಳಿತಿದಾರ ಅಂತ? ಸೌಖ್ಯ, ಒಂದು ಕಡೆ ರಾಹುಲ್ ಗಾಂಧಿ ಅವರನ್ನ ಸದ್ಗುರುಗಳು ಅವಹೇಳನ ಮಾಡಿದ್ರು ಹಿಂದೆ. ಆದ್ರೆ ಇದೀಗ ಮತ್ತೆ ಈಶಾ ಫೌಂಡೇಶನ್ ಕಾರ್ಯಕ್ರಮದಲ್ಲಿ ಡಿಕೆ ಶಿವಕುಮಾರ್ ಅವರು ಭಾಗಿಯಾಗಿರೋದಕ್ಕೆ ಈಗ ಸೋಷಿಯಲ್ ಮೀಡಿಯಾದಲ್ಲಿ ಸಾಕಷ್ಟು ಚರ್ಚೆಗಳಾಗ್ತಾ ಇದೆ. ಹಾಗೆ ಸ್ವಪಕ್ಷೀಯ ಕಾಂಗ್ರೆಸ್ನಲ್ಲೂ ಕೂಡ ಚರ್ಚೆಗೆ ಕಾರಣ ಆಗ್ತಾ ಇದೆ. ಯಾಕಂದ್ರೆ ಒಂದು ಕಡೆ ಸಾಫ್ಟ್ ಹಿಂದುತ್ವಕ್ಕೆ ಏನಾದ್ರೂ DK ಅವರು ಮೊರೆ ಹೋಗ್ತಾ ಇದ್ದಾರಾ, ಮತದಾರರನ್ನ, ಹಿಂದೂ ಮತದಾರರನ್ನ ಸೆಳೆಯೋದಕ್ಕೆ ಪ್ಲಾನ್ ಗಳನ್ನ ರೂಪಿಸ್ತಾ ಇದ್ದಾರಾ ಅನ್ನುವಂಥದ್ದನ್ನ ಇಲ್ಲಿ ಗಮನಿಸಬೇಕಾಗತ್ತೆ. ಯಾಕೆಂದ್ರೆ ಇತ್ತೀಚೆಗಷ್ಟೇ ಪ್ರಯಾಗ್ರಾಜ್ನಲ್ಲಿ
ನಡೀತಾ ಇರುವಂತಹ ಕುಂಭಮೇಳದಲ್ಲೂ ಕೂಡ ಭಾಗಿಯಾಗಿದ್ರು. ಪತ್ನಿಯ ಸಮೇತ ಭೇಟಿಯನ್ನ ಕೊಟ್ಟು ಅಲ್ಲಿ ಪುಣ್ಯ ಸ್ನಾನವನ್ನ ಮಾಡಿದ್ರು. ತದನಂತರ ಅವರು ಟಿ ನರಸೀಪುರದ ಬಳಿ ತ್ರಿವೇಣಿ ಸಂಗಮದಲ್ಲಿ ನಡೆದಂತಹ ಕುಂಭಮೇಳದಲ್ಲೂ ಕೂಡ ಅವರು ಭಾಗಿಯಾಗಿದ್ರು. ಅದಾದ ಮೇಲೆ ಈಗ ಕೊಯಮತ್ತೂರಿನ ಈಶಾ ಫೌಂಡೇಶನ್ ಕಾರ್ಯಕ್ರಮದಲ್ಲೂ ಕೂಡ ಡಿ.ಕೆ. ಶಿವಕುಮಾರ್ ಅವರು ಭಾಗಿಯಾಗಿದ್ದಾರೆ. ಹಾಗಾಗಿ ಬಿಜೆಪಿ ನಾಯಕರು ಭಾಗಿಯಾಗ್ತಾ ಇರುವಂತಹ ಕಾರ್ಯಕ್ರಮಗಳಲ್ಲೇ ಭಾಗಿಯಾಗ್ತಾ ಇರೋದು. ಪ್ರಮುಖವಾಗಿ ಹಿಂದೂ ಕಾರ್ಯಕ್ರಮಗಳಲ್ಲಿ ಅವರು ಭಾಗಿಯಾಗ್ತಾ ಇರೋದು ಸಾಕಷ್ಟು ಕುತೂಹಲವನ್ನ ಮೂಡಿಸ್ತಾ ಇದೆ. ಯಾಕೆಂದ್ರೆ ಸಾಫ್ಟ್ ಹಿಂದುತ್ವಕ್ಕೆ ಏನಾದ್ರೂ ಡಿ.ಕೆ. ಶಿವಕುಮಾರ್ ಅವರು ಮೊರೆ ಹೋದ್ರ ಅನ್ನುವಂಥದ್ದು ಇಲ್ಲಿ ಗಮನಿಸಬೇಕಾಗತ್ತೆ. ಯಾಕೆಂದ್ರೆ ಕಾಂಗ್ರೆಸ್ ಕೇವಲ ಅಲ್ಪಸಂಖ್ಯಾತ ಮತಗಳನ್ನ ನಂಬಿಕೊಂಡು ಜೊತೆಗೆ ಒಬಿಸಿ ಮತಗಳ ಮೇಲೆ ನಿಂತಿದೆ. ಹಾಗಾಗಿ ಹಿಂದೂಗಳ ಬಗ್ಗೆ ಅವರು ಅಷ್ಟಾಗಿ ಒಲವನ್ನ ತೋರಿಸ್ತಾ ಇಲ್ಲ. ಹಿಂದೂಗಳ ವಿರೋಧಿ ಅನ್ನುವಂತ ಆಕ್ರೋಶಗಳು, ಆರೋಪಗಳು ಈ ಹಿಂದೆ ಪ್ರತಿಪಕ್ಷ ನಾಯಕರು ಮಾಡ್ತಾನೆ ಬರ್ತಾ ಇದ್ದಾರೆ. ಸೊ ಈ ಹಿನ್ನೆಲೆಯಲ್ಲಿ ಡಿ.ಕೆ. ಶಿವಕುಮಾರ್ ಇಂತಹ ಕಾರ್ಯಕ್ರಮಗಳಲ್ಲಿ ಭಾಗಿಯಾಗುವ ಮೂಲಕ ತಾವು ಕೂಡ ಸಾಫ್ಟ್ ಹಿಂದೂಗಳ ಪರವಾಗಿದ್ದೇವೆ, ಹಿಂದೂ ಕಾರ್ಯಕ್ರಮಗಳಲ್ಲಿ ಭಾಗಿಯಾಗ್ತಾ ಇದ್ದೇವೆ, ನಾವು ಕೂಡ ಹಿಂದೂ ಅನ್ನುವಂತ ಒಂದು ಸಂದೇಶವನ್ನ ರವಾನೆ ಮಾಡುವಂತ ಒಂದು ಪ್ರಯತ್ನವನ್ನ ಡಿ.ಕೆ. ಶಿವಕುಮಾರ್ ಮಾಡ್ತಾ ಇದ್ದಾರೆ ಅನ್ನುವಂಥದ್ದನ್ನ ಇಲ್ಲಿ ಗಮನಿಸಬೇಕಾಗತ್ತೆ. ಒಂದು ಕಡೆ ಅವರು ಈಶಾ ಫೌಂಡೇಶನ್ ಕಾರ್ಯಕ್ರಮದಲ್ಲಿ ಭಾಗಿಯಾಗಿರುವಂತದ್ದು ಪರ ವಿರೋಧ ಚರ್ಚೆಗಳಿಗೆ ಗುರಿ ಆಗ್ತಾ ಇದೆ. ಒಂದು ಸಾಫ್ಟ್ ಹಿಂದುತ್ವದ ವಿಚಾರ ಇದ್ರೆ, ಮತ್ತೊಂದು ಕಡೆ ಆ ಕಾರ್ಯಕ್ರಮದಲ್ಲಿ ಅವರು ಭಾಗಿಯಾಗಿರೋದ್ರ ಬಗ್ಗೆ ಕೂಡ ಸಾಕಷ್ಟು ಆಕ್ರೋಶಗಳು ವ್ಯಕ್ತ ಆಗ್ತಾ ಇದೆ. ಯಾಕೆಂದ್ರೆ ಅಮಿತ್ ಶಾ ಅವರು ಕೂಡ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ರು. ಹಾಗಾಗಿ ಅಮಿತ್ ಶಾ ಅವರು ಭಾಗಿಯಾಗಿರುವಂತಹ ಕಾರ್ಯಕ್ರಮದಲ್ಲಿ ಡಿ.ಕೆ. ಶಿವಕುಮಾರ್ ಅವರು ಭಾಗಿಯಾಗಿದ್ದೇಕೆ? ಎಲ್ಲೋ ಒಂದು ಕಡೆ ಅವರು ಬಿಜೆಪಿ ನಾಯಕರ ಸಂಪರ್ಕಕ್ಕೆ ಹೋಗ್ತಾ ಇರೋದ್ರಿಂದ ಸಾಕಷ್ಟು ಅನುಮಾನಗಳು ಕೂಡ ಇದರ ಹಿಂದೆ ವ್ಯಕ್ತವಾಗ್ತಾ ಇದೆ. ಹಾಗಾಗಿ ಎರಡೂ ಕಡೆಗಳಲ್ಲಿ ಈ ವಿಚಾರದ ಬಗ್ಗೆ ಚರ್ಚೆಗಳಾಗ್ತಾ ಇದೆ. ಒಂದು ಸಾಫ್ಟ್ ಹಿಂದುತ್ವದ ಮೂಲಕ ಹಿಂದೂ ಮತದಾರರನ್ನ ಸೆಳೆಯುವಂತ ಒಂದು ಪ್ರಯತ್ನವನ್ನ, ಪ್ಲಾನ್ಗಳನ್ನ ಈಗಿನಿಂದಲೇ ಡಿ.ಕೆ. ಶಿವಕುಮಾರ್ ಈ ಮೂಲಕ ರೂಪಿಸ್ತಾ ಇದ್ದಾರೆ ಅನ್ನುವಂಥದ್ದು. ಮತ್ತೊಂದು ಕಡೆ ಬಿಜೆಪಿಯ ನಾಯಕರ ಒಂದು ಸಂಪರ್ಕಕ್ಕೆ ಹೋಗುವ ಮೂಲಕ ಆ ಕಡೆ ಏನಾದ್ರೂ ಪ್ರಯಾಣವನ್ನ ಬೆಳೆಸ್ತಾ ಇದ್ದಾರಾ ಅನ್ನುವಂತಹ ಆಲೋಚನೆಗಳಿಗೂ ಕೂಡ ಅವರು ಗುರಿಯಾಗಿದ್ದಾರೆ. ಸೌಖ್ಯ. ಥ್ಯಾಂಕ್ ಯು ಶಿವಕುಮಾರ್ ಡೀಟೇಲ್ಸ್ಗೆ.